ನಮಗೆ ಯಾವುದಾದ್ರೂ ವಿಷಯ ಗೊತ್ತಿಲ್ಲದೆ ಇದ್ದರೆ ಅದನ್ನು ತಿಳ್ಕೊಳ್ಳೋಕ್ಕೆ ನಾವೇನು ಮಾಡ್ತೇವೆ? ಅದನ್ನು ಗೊತ್ತಿರೋರನ್ನು, ತಿಳಿದಿರುವವರನ್ನು ಕೇಳ್ತೇವೆ. ಪುಸ್ತಕ, ಇಂಟರ್ನೆಟ್ ಹೀಗೆ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಎಲ್ಲ ಕಡೆ ಹುಡುಕ್ತೇವೆ. ಹೊರಗಿನ ಸಮಸ್ಯೆಗಳು ಅಂದರೆ ವಿಜ್ಞಾನ, ಗಣಿತ ಅಥವಾ ಶಾಲಾ ಕಾಲೇಜುಗಳಲ್ಲಿ ಕಲಿಸುವ ಯಾವುದೇ ವಿಷಯ ಆಗಿರಲಿ, ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋದು ಅಂದರೆ ಆ ಜ್ಞಾನವನ್ನು ತಿಳಿದವರಿಂದ ಅದನ್ನು ಕಲಿಯೋದು, ಮುಂದೆ ಅದನ್ನು ಉಪಯೋಗಿಸ್ಕೊಳ್ಳೋದು. ಆ ಮೂಲಕ ನಮ್ಮ ಕೆಲಸಗಳನ್ನು ಮಾಡಿ ಮುಗಿಸೋದು. ಇದು ಹೇಗೆ ಸಾಧ್ಯ ಆಯಿತು ಅಂತ ನೋಡಿದರೆ, ಈ ವಿಜ್ಞಾನ, ಗಣಿತದಂತಹ ವಿಷಯಗಳಲ್ಲಿ ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಮೂಲ ಸಿದ್ಧಾಂತಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಅನ್ನಿಸಿದ ಮಾತ್ರಕ್ಕೆ 5ಕ್ಕೆ 5 ಕೂಡಿಸಿದರೆ 11 ಆಗೋದಿಲ್ಲ. ಆದರೆ ಇದೇ ದಾರಿಯನ್ನು ನಾವು ನಮ್ಮ ಧರ್ಮ, ದೇವರು, ಆಧ್ಯಾತ್ಮಕ್ಕೂ ಅಳವಡಿಸಿಕೊಂಡಾಗ ಸಮಸ್ಯೆ ಎದುರಾಗುತ್ತೆ. ಯಾಕಂದರೆ ಈ ವಿಷಯಗಳ ಕುರಿತು ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಅಭಿಪ್ರಾಯ ಇದೆ. ಇಡೀ ಜಗತ್ತೇ ಒಪ್ಪಿಕೊಂಡ ಅಂಶಗಳೇ ಇಲ್ಲ. ಇವೆಲ್ಲ ವ್ಯಕ್ತಿಗೆ, ಬದುಕಿಗೆ, ಮನಸ್ಸಿಗೆ ಸಂಬಂಧಪಟ್ಟ ಪ್ರಶ್ನೆಗಳು. ಪ್ರತಿಯೊಬ್ಬರೂ ಒಂದು ವಿಶೇಷವಾದ ವ್ಯಕ್ತಿಗಳು, ಅವರೆಲ್ಲರ ಅನುಭವಗಳು ವಿಶಿಷ್ಟವಾದದ್ದು ಅನ್ನೋದನ್ನೇ ನಾವು ಮರೆತು ಬಿಡ್ತೇವೆ. ಬೇರೆಯವರು ಹೇಳಿದ್ದನ್ನೇ ಒಪ್ಪಿಕೊಳ್ತೇವೆ. ಅವರ ಜೀವನದಲ್ಲಿ ಆದ ಅನುಭವಗಳಿಂದ ಅದನ್ನು ಸತ್ಯ ಅಂತ ಅವರು ಕಂಡುಕೊಂಡಿರಬಹುದು. ಆದರೆ ಅದೇ ನಮ್ಮ ಜೀವನಕ್ಕೂ ಅನ್ವಯ ಆಗುತ್ತೆ ಅಂತ ನಾವು ಭ್ರಮೆಯಲ್ಲಿರ್ತೇವೆ. ಇದಕ್ಕೆ ಒಂದು ಕಾರಣ ನಮ್ಮ ಆಲಸ್ಯ. ನಾವಾಗಿಯೇ ಪ್ರತಿಯೊಂದನ್ನು ಅಧ್ಯಯನ ಮಾಡಿ ಅನುಭವ ಪಡೆದುಕೊಳ್ಳೋದಕ್ಕಿಂತ ಬೇರೆಯವರ ಅನುಭವದಿಂದಲೇ ಕಲಿಯುತ್ತೇನೆ ಅನ್ನೋದು ಬಹಳ ಸುಲಭ. ಇದರಿಂದ ಎಷ್ಟೋ ಸಮಸ್ಯೆಗಳು ಪರಿಹಾರವಾಗಲೂಬಹುದು. ಆದರೆ ಒಂದು ಸಾರಿ ಯೋಚನೆ ಮಾಡಿದರೆ ಎಲ್ಲೋ ಏನೋ ತಪ್ಪಾಗಿದೆ ಅಂತ ಅನ್ನಿಸದೇ ಇರಲ್ಲ. ಅದಾದ ಮೇಲೆ ಉಳಿಯೋದು ಸಂದೇಹ ಮಾತ್ರ. ಇದನ್ನೇ DVG ತಮ್ಮ ಕಗ್ಗದಲ್ಲಿ ಸುಂದರವಾಗಿ ಹೇಳ್ತಾರೆ. ಎಷ್ಟು ಚಿಂತಿಸಿದೊಡಂ ಶಂಕೆಯನೇ ಬೆಳೆಸುವಿ ಸೃಷ್ಟಿಯಲಿ, ತತ್ವವೆಲ್ಲಿಯೋ ಬೆದಕಿನರನು, ಕಷ್ಟಪಡುತ್ತಿರಲೆನ್ನುವುದೇ ಬ್ರಹ್ಮವಿದೆಯೇನೋ, ಅಷ್ಟೇ ನಮ್ಮಯ್ಯ ಪಾಡು ಮಂಕುತಿಮ್ಮ. ಈ ಸೃಷ್ಟಿಯ ಬಗ್ಗೆ, ಜೀವನದ ಬಗ್ಗೆ ನಾವು ಎಷ್ಟೇ ಯೋಚನೆ ಮಾಡಿದರೂ, ಚಿಂತಿಸಿದರೂ ಸಂದೇಹವೇ ಹೆಚ್ಚಾಗುತ್ತದೆಯೇ ಹೊರತು ನಿಜವಾದ ತತ್ವ ಅರ್ಥವಾಗೋದೇ ಇಲ್ಲ. ಹಾಗಾದರೆ ಕಷ್ಟಪಡುವುದೇ ನಮ್ಮ ಹಣೆಯಲ್ಲಿರೋದಾ? ಇಷ್ಟೇನಾ ನಮ್ಮ ಪಾಡು ಅಂತ DVG ಕೇಳ್ತಾರೆ. ನಮ್ಮ ಕಷ್ಟಗಳಿಗೆ ಪೂರ್ವ ಕರ್ಮವೇ ಕಾರಣ ಅಂತ ಹೇಳುವವರಿಗೂ ಅವರ ಜೀವನದ ಕಷ್ಟಗಳಿಂದಾಗಿ ಕೆಲವೊಮ್ಮೆ ಆ ಕರ್ಮ ಸಿದ್ಧಾಂತದ ಮೇಲೆ ನಂಬಿಕೆ ಕಳೆದು ಹೋಗುತ್ತೆ. ಜೀವನದುದ್ದಕ್ಕೂ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ಬದುಕಿದವರು ಕಷ್ಟಪಡ್ತಾ ಇರುವಾಗ ಅವರನ್ನು ಪಾಂಡಿತ್ಯದ ಮೂಲಕ, ಸಿದ್ಧಾಂತದ ಮೂಲಕ ಸುಮ್ಮನಿರಿಸಬಹುದೇ ಹೊರತು ಅವರ ಮನಸ್ಸಿಗೆ ಸರಿಯಾದ ಉತ್ತರವನ್ನು ಕೊಡಲಿಕ್ಕೆ ಯಾರ ಬಳಿಯೂ ಸಾಧ್ಯ ಇಲ್ಲ. ಹತಾಶೆಯಲ್ಲಿರುವವರಿಗೆ ಯಾವ ಉತ್ತರವೂ ಸಮಾಧಾನ ಕೊಡೋದಿಲ್ಲ. ಅದರ ಬದಲಾಗಿ ಜೀವನದ ಕುರಿತು ಜಿಗುಪ್ಸೆಯನ್ನು ಹೆಚ್ಚಿಸುತ್ತೆ ಅಷ್ಟೆ. ಅಂತಹ ಸಂದರ್ಭ ನಮಗೆ ಎದುರಾದಾಗ ನಮಗೆ ನಾವೇ ಸಮಾಧಾನ ಮಾಡಿಕೊಳ್ಬೇಕೇ ಹೊರತು ಇನ್ಯಾರ ಬಳಿಯುವುದು ಸಾಧ್ಯವೂ ಇಲ್ಲ, ಮತ್ಯಾರಿಗೂ ಆ ಅರ್ಹತೆಯೂ ಇಲ್ಲ.